ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಡೈಲಿ ರುಟೀನ್ ವ್ಲಾಗ್ ಇರುತ್ತೆ, ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋದು, ಮತ್ತು ಮೂವಿ ನೈಟ್, ಮತ್ತು ಸ್ಯಾರಿ ಶಾಪಿಂಗ್ ಇದೆಲ್ಲನೂ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಬೆಳಗ್ಗೆ ಇವತ್ತು ಸ್ವಲ್ಪ ಸೊಪ್ಪೆಲ್ಲ ಬೇಕಾಗಿತ್ತು, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಮಗನಿಗೆ ಟಿಫನ್ ಪ್ಯಾಕ್ ಮಾಡೋಕ್ಕೆ ಇಲ್ಲಿ ನಾನು ಸ್ವಲ್ಪ ನೀರಲ್ಲಿ ಆ್ಯಪಲ್ನ ನೆನಾಕಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು, ಬಿಕಾಸ್ ಬಾಕ್ಸಿಗೆ ಹಾಕ್ದಾಗ ಇದು ಕಪ್ಪಾಗಲ್ಲ ಅನ್ನೋ ಕಾರಣಕ್ಕೆ ಒಂದು 3 to 5 ಮಿನಿಟ್ಸ್ ನೆನಾಕಿದ್ರೆ ಸಾಕು. ಫ್ರೆಶ್ಶಾಗೂ ಇರುತ್ತೆ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಸ್ವಲ್ಪ ಸಾಲ್ಟಿಯಾಗೂ ಇರುತ್ತೆ ಅಂದ್ಬಿಟ್ಟು ನಾನು ಬಾಕ್ಸಿಗೆ ಪ್ಯಾಕ್ ಮಾಡೋಕ್ಕೋಸ್ಕರ ಇದನ್ನು ನೆನಾಕಿದೆ. ಯೂಶ್ವಲಿ ನಾನು ಫ್ರೂಟ್ಸ್ ತಿನ್ನಲ್ಲ, ಬಟ್ ಇವಾಗ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹೊಟ್ಟೆ ಹಸ್ಕೊಂಡಾಗ ತಿಂತಾನೆ ಅಂತ ಬಾಕ್ಸಿಗೆ ನಾನು ಒಂದೊಂದು ಆಲ್ಟರ್ನೇಟ್ ಡೇಸ್ ಕಟ್ತಾಯಿದ್ದೀನಿ. ಮತ್ತು ಪೂರಿ ಮತ್ತು ತರಕಾರಿ ಸಾಗು ಮಾಡಿದ್ದೆ ಲಂಚ್ ಬಾಕ್ಸಿಗೆ. ಸೊ ಅದನ್ನು ಪ್ಯಾಕ್ ಆಯ್ತು ಇಲ್ಲಿ. ಅದು ಅವನ ಫೇವ್ರೆಟ್ಟು ಪೂರಿ ಅಂದರೆ, ಅದೆಲ್ಲ ತಿನ್ಕೊತಾನೆ ಅಂದ್ಬಿಟ್ಟು ಯೂಶ್ವಲಿ ಈ ಥರ ಬಾಕ್ಸಿಗೆ ಹಾಕ್ತೀನಿ ನಾನು. ಸಾಗು ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಕಮ್ಮಿಂಗ್ ಡೇಸಲ್ಲಿ. ಬೆಳಗ್ಗೆ ಹೊತ್ತು ಬ್ಯುಸಿ ಇರೋದ್ರಿಂದ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ, ಬಟ್ ಯಾವಾಗಾದರೂ ಮಧ್ಯಾಹ್ನ ಅಥವಾ ಈವ್ನಿಂಗ್ ಟೈಮ್ ಮಾಡಿದಾಗ ನಾನು ಅದನ್ನು ಫುಲ್ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ರೆ ನಂದೊಂದು ಬೆಳಗ್ಗೆ ದೊಡ್ಡ ಟಾಸ್ಕ್ ಅಂದರೆ ಇದೇನೆ, ಅವನ್ನ ರೆಡಿ ಮಾಡಿ ಟಿಫಿನ್ ಮಾಡಿಸಿ ಕಳಿಸೋದು. ಬಟ್ ಅವ್ನ ಪಾಡ್ಕೊಂಡು ಟಿಫನ್ ಮಾಡೋದ್ರಿಂದ ನನಗೇನು ತೊಂದರೆ ಇಲ್ಲ ಬೆಳಗ್ಗೆ. ಬಟ್ ಏನಂದರೆ ವ್ಯಾನ್ ಬರೋ ಅಷ್ಟ್ರಲ್ಲಿ ರೆಡಿ ಆಗಬೇಕಲ್ವ, ಅದೊಂದು ಸ್ವಲ್ಪ ಇರುತ್ತೆ. ಬಿಕಾಸ್ ನಮ್ಮ ಮನೇಲಿ ಅವ್ನು ಹೋಗೋ ಅಷ್ಟ್ರಲ್ಲಿ ಪೂಜೆನೂ ಆಗಿರಬೇಕು, ಮನೆ ಕೆಲಸನೂ ಆಗಿರಬೇಕು. ಯಾಕಂದರೆ ನನ್ನ ಹಸ್ಬೆಂಡು ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರಿಂದ ಇಬ್ಬರೂ 9 o'clock ಅಷ್ಟರಲ್ಲಿ ಎಲ್ಲ ಮುಗ್ದಿರಬೇಕು. ಸೊ ಇದು ಸ್ಕೂಲಿಂದ ಬಂದಮೇಲೆ ನಾನು, ನಮ್ಮಮ್ಮ ಮತ್ತು ನನ್ನ ಮಗ ನಾವು ಚಿಕ್ಕಪೇಟೆ ಹೋಗ್ತಾ ಇದ್ದೀವಿ ಸ್ಯಾರಿ ಶಾಪಿಂಗೋಸ್ಕರ. ಸೊ ಮನೇಲಿ ಎಲ್ಲ ಕೆಲಸ ಅವ್ನು ಬರೋ ಅಷ್ಟ್ರಲ್ಲಿ ಮುಗಿಸ್ಕೊಂಡು, ಅವ್ನು ಬಂದಮೇಲೆ ಊಟ ಮಾಡಿಸ್ಕೊಂಡು ನಾವಿವಾಗ ಚಿಕ್ಕಪೇಟೆಯಲ್ಲಿ ಓಂ ಶಾಂತಿ ಟೆಕ್ಸ್ಟೈಲ್ಸ್ಗೆ ಬರ್ತಾಯಿದ್ದೀವಿ. ಇದು ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಶಾಪು. ಇದೊಂದು 3-4 ಫ್ಲೋರ್ಸ್ ಇದೆ. ಎಲ್ಲ ಫ್ಲೋರಲ್ಲೂ ಇವ್ರದ್ದು ಸ್ಯಾರೀಸ್ ಇದೆ. ತುಂಬ ಯೂನಿಕ್ ಕಲೆಕ್ಷನ್ಸು ಮತ್ತು ಹ್ಯೂಜ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ನಾವೊಂದು 3 to 4 ಇಯರ್ಸಿಂದ ಇಲ್ಲಿ ಬರ್ತಾಯಿದ್ದೀವಿ. ಇಲ್ಲಿ ಅವರು ಸ್ಯಾರಿ ತೋರಿಸೋದಕ್ಕಿಂತ ನೀವೇ ಯಾವ ಸ್ಯಾರಿ ಬೇಕೋ ನೀವು ಚೂಸ್ ಮಾಡ್ಕೊಬೋದು. ನೋಡಿ ಈ ಥರ ಇರುತ್ತೆ ಪ್ರತಿಯೊಂದೂ. ಎಸ್ಪೆಷಲಿ ನಾನು ಇಲ್ಲಿ ಬಂದಿದ್ದು ಹ್ಯಾಂಡ್ಲೂಮ್ ಸ್ಯಾರಿಗೋಸ್ಕರ. ತುಂಬ ದಿವಸದಿಂದ ನಾನು ಹುಡುಕ್ತಿದ್ದೆ ಹ್ಯಾಂಡ್ಲೂಮ್ ಸ್ಯಾರಿ ಬೇಕಂತ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ ನೀವು ಬೊಟೀಕಲ್ಲಿ ಶಾಪ್ಸಲ್ಲೆಲ್ಲ ತೊಗೊಬೇಕಂದ್ರೆ. ಇಲ್ಲಿ ಕಮ್ಮಿಗೆ ಸಿಗುತ್ತೆ, ಒಂದು ಸತಿ ನೋಡಿದ್ದೆ ಅಂದ್ಬಿಟ್ಟು ಮತ್ತೆ ಹುಡ್ಕೊಂಡು ಬಂದೆ. ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ, ಇದನ್ನು ಮಾಡೋಕ್ಕೆ ಮೇ ಬಿ ನನಗೆ ಒಂದು ದಿನ ಫುಲ್ ಬೇಕು. ಸೊ ನಾನು ಓನರ್ ಹತ್ರನೂ ಮಾತಾಡಿದೆ, ಇನ್ನೊಂದು ಸಲ ಬಂದು ನಾನು ವಿಡಿಯೋ ಮಾಡ್ಕೊತೀನಿ ಅಂದ್ಬಿಟ್ಟು ಇಲ್ಲಿ ಜಸ್ಟ್ ನಿಮಗೆ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ. 160, 150, 160 ಸ್ಯಾರಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಅಪ್ ಟು 5,000, 10,000 ತನಕ ಇದೆ. ನೀವು ಗಿಫ್ಟ್ ಕೊಡೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಸ್ಯಾರೀಸ್ ಇದೆ. ಮನೆಯಿಂದನೇ ಯಾರಾದರೂ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಮನೆ ಹತ್ರನೇ ಶಾಪ್ಸಲ್ಲಿ ಸ್ಯಾರಿ ಬಿಸ್ನೆಸ್, ಅವರಿಗೆಲ್ಲ ಇದು ಪರ್ಫೆಕ್ಟ್ ಹೋಲ್ಸೇಲ್ ಪ್ಲೇಸ್ ಅಂತ ಹೇಳ್ಬೋದು. ನೀವು ಮೋರ್ ದೆನ್ 10-20 ಮೇಲೆ ತೊಗೊಂಡ್ರೆ ಇನ್ನೂ ಲಾರ್ಜ್ ಡಿಸ್ಕೌಂಟ್ ಇದೆ. ನೀವು ಒಂದು ಸ್ಯಾರಿ ತೊಗೊಂಡ್ರು ನಿಮಗೆ ಅದೇ ಪ್ರೈಸಿಗೆ ಕೊಡ್ತಾರೆ, ಬಟ್ ಇನ್ನೂ ಜಾಸ್ತಿ ತೊಗೊತೀನಿ ಅಂದರೆ ಬೆಸ್ಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಸ್ಯಾರಿ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಂದೊಂದು ಪೀಸಲ್ಲಿ ಒಂದೊಂದು ಡಿಸೈನಲ್ಲಿ ಎಷ್ಟು ಕಲರ್ಸು, ಎಷ್ಟು ಡಿಸೈನ್ಸ್ ಇದೆ ಅಂದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ಥರ ಇರುತ್ತೆ. ನಾವು ಇಲ್ಲಿ ಸ್ವಲ್ಪ ಗಿಫ್ಟಿಂಗಿಗೆ ಸ್ಯಾರೀಸ್ ತೊಗೊಬೇಕಿತ್ತು, ಪ್ಲಸ್ ನನಗೂ ನಾನು ಹೇಳ್ದಂಗೆ ಹ್ಯಾಂಡ್ಲೂಮ್ ಸ್ಯಾರಿ ತೊಗೊಬೇಕಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಈ ಪ್ಲೇಸ್ಗೆ ಹುಡ್ಕೊಂಡು ಬಂದ್ವಿ. ನಿಮಗೆ ಇದ್ರದ್ದು ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಈ ಶಾಪ್ದು ಲೊಕೇಶನ್ನ ಶೇರ್ ಮಾಡ್ತೀನಿ. ಇದು ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ದೋಸೆ ಇದೆಲ್ಲ ತಿನ್ಕೊಂಡ್ವಿ. ಸ್ವಲ್ಪ ಬೇಗ ಮಧ್ಯಾಹ್ನನೇ ಬಂದಿದ್ವಲ್ಲ, ಕಾಫಿ ಏನೋ ಕುಡ್ದಿರಲಿಲ್ಲ ಅಂದ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದರು. ಎಲ್ಲಿಗೆ ಅಂತಂದರೆ ಮೂವಿಗೆ. ಆಲ್ರೆಡಿ ನಾನು ಮಧ್ಯಾಹ್ನನೇ ಮೂವಿ ಬುಕ್ ಮಾಡಿದ್ದೆ. ಮೂವಿ ಬಂದು ಸೂ ಫ್ರಮ್ ಸೋ. ಹೌದು, ಇದು ತುಂಬ ಹಳೇದೇನೆ, ಇವಾಗ OTTಲೆಲ್ಲ ಬಂದಿದೆ. ಇದು ಹಳೆ ವೀಡಿಯೋನೇ. ನಾನು ನಿಮ್ಗೆ ಹೇಳ್ದಂಗೆ ಫಸ್ಟು ಫೆಸ್ಟಿವಲ್ದು ವೀಡಿಯೋಸ್ ಎಲ್ಲ ಶೇರ್ ಮಾಡಿ ಆಮೇಲೆ ಇದನ್ನು ಶೇರ್ ಮಾಡೋಣ ಅಂತ ಪೆಂಡಿಂಗಲ್ಲಿಟ್ಟಿದ್ದೆ. ಇದು ಮೂವಿ ರಿಲೀಸ್ ಆಗಿ 1 ವೀಕಿಗೇನೋ ಬಂದಿದ್ವಿ ನಾವು. ಒರೈನ್ ಮಾಲಲ್ಲಿ ನಾನು ಟಿಕೆಟ್ ಬುಕ್ ಮಾಡಿದ್ದಿದ್ದು. ಏನಕ್ಕೆ ನೈಟ್ ಶೋ ಬುಕ್ ಮಾಡಿದ್ದಿದ್ದು ಅಂದರೆ, ಫಸ್ಟ್ ಟೈಮ್ ನನ್ನ ಮಗ ಮೂವಿಗೆ ಬರ್ತಾ ಇರೋದು. ಇದಕ್ಕೆ ಮುಂಚೆ ಕಾಂತಾರ ಕರ್ಕೊಂಡು ಹೋಗಿದ್ವಿ, ಬಟ್ ಅದು ತುಂಬ ಸೌಂಡ್ ಇರೋದ್ರಿಂದ, ಕಾಂತಾರ ಚಾಪ್ಟರ್ 1 ಅಲ್ಲ, ಫಸ್ಟ್ ಬಂತಲ್ಲ ಅದು, ತುಂಬ ಸೌಂಡ್ ಇರೋ ಕಾರಣ ಅವನ್ನ ಮತ್ತೆ ಮನೆಗೆ ಹೋಗಿ ಡ್ರಾಪ್ ಮಾಡಿಬಿಟ್ಟಿದ್ವಿ. ಅವ್ನು ಇರಲ್ಲ ಅಂದ್ಕೊಂಡು. ಅವಾಗ ಇನ್ನೂ ಒಂದು 2 ಇಯರ್ಸ್ ಏನೋ. ಸೊ ಇವಾಗ ಅದಾದಮೇಲೆ ಅವನು ಬರೋಕ್ಕಾಗಿರಲಿಲ್ಲ. ಈಗ ಅವನು ಅರ್ಥ ಮಾಡ್ಕೊತಾನೆ, ಜೊತೆಗೆ ಎಂಜಾಯ್ ಮಾಡ್ತಾನೆ ಅಂದ್ಬಿಟ್ಟು ನಾವಿಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದ್ವಿ.
ಮತ್ತು ಅವ್ನಿಗೆ ಬೋರ್ ಹೊಡೆದ್ರೂ ನಿದ್ದೆ ಮಾಡಿಬಿಡ್ಬೋದು, ಹೆಂಗೂ ನೈಟ್ ಆಗಿತ್ತಲ್ವಾ ಅನ್ನೋದಕ್ಕೆ ಕಾರಣಕ್ಕೆ ನೈಟ್ ಶೋ ಬುಕ್ ಮಾಡಿದ್ವಿ. ನೋಡೋಣ, ಫಸ್ಟ್ ಟೈಮ್ ಅಲ್ವಾ, ಹಿಂಗೆ ಗಲಾಟೆ ಮಾಡ್ತಾನೆ ಸೌಂಡಿಗೆ ಮತ್ತು ಕತ್ಲಿಗೆ ಅಂತ ಅಂದ್ಕೊಂಡು. ಬಟ್ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ದೆ. ಮತ್ತು ಸ್ವಲ್ಪ ಮೂವಿ ನೋಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟ ಅವನು. ರಿಕ್ಲೈನರ್ ಸೀಟ್ ಬುಕ್ ಮಾಡಿರೋದ್ರಿಂದ ಅವನಿಗೂ ಸಪ್ರೇಟ್ ಸೀಟ್ ಬುಕ್ ಮಾಡಿದ್ವಿ. ಸ್ವಲ್ಪ ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಆಮೇಲೆ ಅಲ್ಲಿ ಆರಾಮಾಗಿ ಮಲ್ಕೊಂಡ. ಒಂದು ಸಣ್ಣ ಬ್ಲ್ಯಾಂಕೆಟ್ ಕೂಡ ತೊಗೊಂಡೋಗಿದ್ದೆ ನಾನು. ಸರಿ, ಮೂವಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಕುಕ್ಕೀಸ್ ಏನಾದ್ರು ತೊಗೊಳ್ಳೋಣ, ಏನಾದ್ರು ತಿನ್ನೋಕ್ಕೆ ಅಂದ್ಕೊಂಡು ಅಲ್ಲೇ ಇದ್ದಿದ್ದು ಒಂದು ಸ್ಟೋರಿಗೆ ಬಂದ್ವಿ. ಇನ್ನು ಆಲ್ರೆಡಿ ನಾವು ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ವಿ, ಊಟ ಮಾಡೋಷ್ಟು ಇರಲಿಲ್ಲ. ಬಟ್ ಏನಾದರೂ ಮಧ್ಯದಲ್ಲಿ ತಿನ್ನೋದಕ್ಕೆ ಅಥವಾ ಇವನೇನಾರ ಕೇಳಿದ್ರೆ ಅಂದ್ಬಿಟ್ಟು ಇರಲಿ ಅಂದ್ಕೊಂಡು ಜಸ್ಟ್ ಹಾಗೆ ಏನು ಸಿಗುತ್ತೆ ಅಂತ ಹುಡುಕ್ತಾ ಇದ್ವಿ. ನನ್ನ ಮಗ ಹುಟ್ಟೋಕ್ಕೆ ಮುಂಚೆ ಎವ್ರಿ ವೀಕೆಂಡ್ ನೈಟ್ ಶೋ ಮೂವಿಗೆ ಹೋಗ್ತಾ ಇದ್ದಿದ್ದು ನಾನು, ನನ್ನ ಹಸ್ಬೆಂಡು. ಸಖತ್ ಹುಚ್ಚು ನಮಗೆ ಮೂವೀಸ್ ಅಂದರೆ. ಇವಾಗ ಯಾವಾಗ OTT, ಅಮೆಝಾನ್, ನೆಟ್ಫ್ಲಿಕ್ಸ್ ಎಲ್ಲದರಲ್ಲೂ ಮೂವೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ನಾವು ಮನೇಲೇ ಕಂಫರ್ಟಬಲಾಗಿ ನೋಡೋಕ್ಕೆ ಶುರು ಮಾಡ್ಕೊಂಡ್ವಿ. ಸೊ ಥಿಯೇಟರು ಅಥವಾ ಈ ಥರ ಮೂವಿಗೆ ಬರೋದು ಇದೇ ಹೊರಟೋಯ್ತು. ಅದೇ ಇವನಿಗೆ ಒಂದು ಸತ ಅಭ್ಯಾಸ ಆಗಬೇಕು ಅನ್ನೋ ಕಾರಣಕ್ಕೆ ಇವಾಗ ನಾವು ಬಂದಿದ್ದು. ಯೂಶ್ವಲಾಗಿ OTT ಬಂದಮೇಲೆ ಸುಮಾರು ಜನ ಮೂವಿ ನೋಡೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಅಂದರೆ ಥಿಯೇಟರ್ಸ್ಗೆ ಬಂದು ನೋಡೋದಕ್ಕೆ. ಬಟ್ ಬೇಕು ಅಂತಂದರೆ ಮನೇಲಿ ನೋಡೋದಕ್ಕೂ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನಾವು ಇಲ್ಲಿ ಬಂದು ನೋಡಿದ್ರೇ ಅದಕ್ಕೆ ಜಸ್ಟಿಸ್ ಸಿಗೋದು ಅಂತ ನನಗನ್ಸುತ್ತೆ. ನೋಡಿ, ಕಂಜೂರಿಂಗ್ ಲಾಸ್ಟ್ ನಾನು ನನ್ನ ಹಸ್ಬೆಂಡು ಹುಟ್ಟೋಕ್ಕೆ ಮುಂಚೆ ನೋಡಿದ ಹಾರರ್ ಮೂವಿ ಅಂದರೆ ಅದೇ. ನನ್ನ ಫೇವ್ರೆಟ್ ಕೂಡ ಅದು. 1 ಮತ್ತು 2 ಎರಡೂ ಆರಾಮಾಗಿ ಚಿಲ್ ಮಾಡ್ತಾಯಿದ್ದ. ಅದನ್ನು ಆಪ್ರೇಟ್ ಮಾಡೋದೇ ಒಂದು ಅವನಿಗೆ ಖುಷಿ. ಫಸ್ಟ್ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ಅದು ಗೊತ್ತಾದ್ಮೇಲೆ ಅಂತೂ ಅದೇ ಕೆಲಸ ಒಂದು 15-20 ನಿಮಿಷ ಅದನ್ನು ಆಪ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ಕೆಲಸ ಆಗೋಯ್ತು ಅವನದು. ಸೊ ಅವ್ನ ಖುಷಿನೇ ನಮ್ಗೆ ಖುಷಿ. ಸೊ ಅವ್ನು ಖುಷಿಯಾಗಿದ್ದು ನೋಡಿ ನಮಗೂ ಖುಷಿ ಆಯಿತು. ಅವನು ಫಸ್ಟ್ ಟೈಮು ಮಲ್ಕೊಂಡ್ಬಿಡ್ತಾನೆ, ಏನೋ ಅವ್ನಿಗೆ ಫೀಲೇ ಆಗೋಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ದ. ಇನ್ನು ನೆಕ್ಸ್ಟ್ ಡೇ ಒಂದು ಫ್ಯಾಮಿಲಿ ಫಂಕ್ಷನ್ ಕೂಡ ಅಟೆಂಡ್ ಆಗೋದಿತ್ತು. ಆದರೂ ಪರವಾಗಿಲ್ಲ ಅಂತ ಮೂವಿಗೆ ಬುಕ್ ಮಾಡಿಬಿಟ್ವಿ. ಹಿಂಗೆ ಬೆಳಗ್ಗೆ ಎದ್ದು ಹೋಗ್ಬೇಕಲ್ಲಪ್ಪ ಅಂತ. ಪರವಾಗಿಲ್ಲ ಬಿಡು, ತುಂಬ ದಿವಸ ಆದಮೇಲೆ ಅಂದ್ಕೊಂಡಿದ್ವಿ, ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂದ್ಕೊಂಡು ಬಂದುಬಿಟ್ವಿ. ಒಂದೊಂದು ಸಲ ಇಷ್ಟೇ ಪ್ಲ್ಯಾನ್ ಮಾಡಿದ್ರೂ ಹೋಗೋಕ್ಕಾಗಲ್ಲ. ಬಟ್ ಈ ಸಲ ನಾನು ಸ್ಯಾರಿ ಶಾಪಿಂಗ್ ಬೇರೆ ಹೋಗಿದ್ದೆ. ಟಯರ್ಡ್ ಆಗಿರ್ತೀನಿ, ಹೋಗ್ಬೇಕಾ ಅನ್ನೋ ಥರ ಎಲ್ಲ ಅಂದ್ಕೊಂಡಿದ್ವಿ. ಬಟ್ ಅದೇ ಹೇಳೋದು, ನಾವು ಪ್ಲ್ಯಾನ್ ಒಂದೊಂದು ಸತಿ ಮಾಡಿದ್ರೂ ಆಗಲ್ಲ, ಅನ್ಪ್ಲ್ಯಾನ್ಡು ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಆಲ್ರೆಡಿ ಈ ಮೂವಿ ಬಂದು ಸುಮಾರು ದಿನ ಆಗಿರೋದು ಆಬ್ವಿಯಸ್ಲಿ 99% ಎಲ್ಲರೂ ನೋಡಿರ್ತೀರ. ಮತ್ತು ಆವಾಗಲೂ ಸಖತ್ ಟ್ರೆಂಡಿಂಗ್ ಆಗಿತ್ತಿದ್ದು. ಆಫ್ಟರ್ ಮೆನಿ ಇಯರ್ಸ್ ಒಂದು ಒಳ್ಳೆ ಫ್ಯಾಮಿಲಿ ಮೂವಿ, ಅಂದರೆ ಕುತ್ಕೊಂಡು ಎಲ್ಲರೂ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಥರ ಒಂದು ಮೂವಿ ಮಾಡಿರೋದಕ್ಕೆ ಚೆನ್ನಾಗಿ ಅನಿಸ್ತು. ಇನ್ನು ನಾನು ಹೇಳ್ದಂಗೆ ಹಿಂದಿನ ದಿವಸ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಆಗೋಕ್ಕೆ ರೆಡಿಯಾಗಿ ಮನೆಯಿಂದ ಹೊರಟ್ವಿ. ಇದ್ದಿದ್ದು ಬಾಗ್ಲೂರು ಹತ್ರ. ಸೊ ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಆಗೋಯ್ತು ರೀಚ್ ಆಗೋ ಅಷ್ಟೊತ್ತಿಗೆ. ಸ್ವಲ್ಪ ಬೆಳಗ್ಗೆ ಕೆಲಸ ಎಲ್ಲ ಇತ್ತು ಮುಗಿಸ್ಕೊಂಡು. ಇದು ಬಂದು ಇವರು ಚಿಕ್ಕಪ್ಪ ಸ್ಪಾ ಶೋರೂಮ್. ಇಲ್ಲಿ PPF ಮತ್ತು ಕಾರ್ಗೆ ರಿಲೇಟೆಡ್ ಪಾಲಿಶ್ ಈ ಥರ ಎಲ್ಲ ಎಕ್ಸ್ಟ್ರಾ ಏನೇನಿದೆ ಅದೆಲ್ಲ ಮಾಡಿಕೊಡೋ ಅಂಥ ಶೋರೂಮ್ ಇದು. ನೀವು ಯಾರನ್ನ ಸುತ್ತಮುತ್ತ ಇದ್ದರೆ ಅಥವಾ ದೂರ ಇದ್ರೂ ನಿಮ್ಗೆ ಒಳ್ಳೆ ಸರ್ವಿಸ್ ಬೇಕು ಅಂದರೆ ನೀವು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಮತ್ತು ನಮ್ಮಮ್ಮ 4 ಜನ ಹೊರಟ್ವಿ. ನಾನು ಹೇಳ್ದಂಗೆ ಹೋಗೋಷ್ಟ್ರಲ್ಲಿ ಲೇಟ್ ಆಗಿರೋದ್ರಿಂದ ಫಸ್ಟ್ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ಊಟ ಎಲ್ಲ ಮಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಿಕ್ಕಿದ್ರು ಆಫ್ಟರ್ ವೆರಿ ಲಾಂಗ್ ಟೈಮ್. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಡೇನೂ ಫಂಕ್ಷನ್ ಇತ್ತು. ಸೊ ಅದಕ್ಕೂ ಹೋಗಬೇಕಿತ್ತು. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ 3 ಡೇಸ್ ಕೂಡ ಫಂಕ್ಷನ್ ಇತ್ತು ಆವಾಗ. ಸೊ ನಾವು ಬೇಗನೂ ಬರೋಕ್ಕಾಗಲಿಲ್ಲ ಮತ್ತು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ನೋಡಿ, ಇದೇ ಇವ್ರದ್ದು ಸರ್ವಿಸ್ ಸೆಂಟರು, ಇದೇ ಇವರ ಶೋರೂಮ್. ಅಂದರೆ ಬ್ರ್ಯಾಂಡ್ ನ್ಯೂ, ಪ್ರತಿಯೊಂದು ಫ್ರಮ್ ಸ್ಕ್ರ್ಯಾಚ್ ಮಾಡಿರೋದು. ನೀವು ಏನಾರ ಕಾರ್ ರಿಲೇಟೆಡ್ ಸರ್ವಿಸ್ನ ಹುಡುಕ್ತಾ ಇದ್ದರೆ ಖಂಡಿತ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದೊಳ್ಳೆ ಸರ್ವಿಸ್ ಅಂತೂ ಖಂಡಿತ ಕೊಡ್ತಾರೆ. ಇನ್ನು ಫ್ಯಾಮಿಲಿ ಮೆಂಬರ್ಸ್ ನಾನು ಆಗಲೇ ಹೇಳ್ದಂಗೆ ಕೆಲವರೆಲ್ಲ ಸುಮಾರು ದಿನವೇ ಆಗಿತ್ತು, ವರ್ಷವೇ ಆಗಿತ್ತು ಮೀಟ್ ಮಾಡಿ.
ಅವ್ರನ್ನೆಲ್ಲ ಮೀಟ್ ಮಾಡಿ ಖುಷಿ ಆಯಿತು. ನೋಡಿ ಇದು ಕಾರ್ಸ್ಪಾಲಿ ಸ್ಟೀಮ್ದು ಏನೋ ಮಾಡ್ತಾರೆ ಇಲ್ಲಿ, ಅದನ್ನೇ ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೆ. ಇದು ಕೂಡ ಸರ್ವಿಸ್ ಚೆನ್ನಾಗಿದೆ. ಇಲ್ಲಿ ಇನ್ನು ನನ್ನ ನಾದಿನಿ ಅಂದರೆ ನನ್ನ ಹಸ್ಬೆಂಡ್ ತಂಗಿ ಯಾವಾಗಲೂ ಏನೋ ಒಂದು ಕಾಲು ಎಳಿತಾ ಇರ್ತಾಳೆ. ಅದನ್ನೇ ನನಗೇನೋ ರೇಗಿಸ್ತಾ ಇದ್ದಾಳೆ. ಇನ್ನು ಗಿಜ 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 ಅಂತ ಇತ್ತು ಅಂತ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ಮತ್ತು ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ, ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದೆಯಾ, ಮತ್ತು ಏನು ನಾನು ಸಣ್ಣ ಪುಟ್ಟ ತಪ್ಪಿದ್ರೆ ಸರಿ ಮಾಡ್ಕೊಬೋದು ಅನ್ನೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನೋಡಿ ಇದೇ ಕಾರ್ಸ್ ಸೆಟ್ ಸ್ಪಾ ಎಕ್ಸ್ಪ್ರೆಸ್ ಆಫ್ ಕಾರ್ ಡೀಟೇಲಿಂಗ್. ಸೊ ನಿಮಗೆ ನಾನು ಹೇಳ್ದಂಗೆ ನಿಮಗೆ ಏನಾರ ಸರ್ವಿಸ್ ಬೇಕಾದರೆ ಖಂಡಿತ ನೀವು ಇದನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಸರ್ವಿಸ್ ಕೊಡ್ತಾರೆ. ಅದನ್ನು ಮುಗಿಸ್ಕೊಂಡು ನಾವು ಆನ್ ದ ವೇ ಸಾಕಾರ್ ನಗರದಲ್ಲಿರೋ ಆಶಾ ಸ್ವೀಟ್ಸಿಗೆ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ನಮ್ಮ ತಾತನಿಗೆ ಡ್ರೈ ಫ್ರೂಟ್ಸು ಮತ್ತು ಏನಾರ ತಿನ್ನೋಕ್ಕೆ ಬೇಕಾಗಿತ್ತು ಅಂದರು. ಸೊ ಇದನ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಎಸ್ಪೆಷಲಿ ಅವರು ಬೇರೆ ಎಲ್ಲೂ ತಿನ್ನಲ್ಲ. ಆಶಾ ಸ್ವೀಟ್ಸ್ದು ಸ್ನ್ಯಾಕ್ಸ್ ಅಥವಾ ಸ್ವೀಟ್ಸ್ ಅಷ್ಟೇ ಅವ್ರು ಇಷ್ಟಪಡೋದು. ರೆಗ್ಯುಲರಾಗಿ ನಾವು ತೊಗೊಂಬರೋದು ಮಲ್ಲೇಶ್ವರಮಿಂದ. ಸರಿ ಹೆಂಗೋ ಆನ್ ದ ವೇ ಇಲ್ಲಿ ಬಂದಿದ್ವಲ್ಲ ಅಂದ್ಬಿಟ್ಟು ತೊಗೊಂಡ್ವಿ. ಬಟ್ ತುಂಬ ಎಕ್ಸ್ಪೆನ್ಸಿವ್ ನನ್ನ ಪ್ರಕಾರ ಇಲ್ಲಿ. ಬಟ್ ಸ್ವೀಟ್ಸ್ ಮಸ್ಟ್ ಅಷ್ಟೇ ಕ್ವಾಲಿಟಿ ಇರುತ್ತೆ, ಸ್ವೀಟ್ಸ್ಗೆ ಕಾಂಪ್ರಮೈಸ್ ಆಗಂಗೆ ಇಲ್ಲ. ಬಟ್ ಸ್ನ್ಯಾಕ್ಸ್ ಏನು ನನಗಂತ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಒಬ್ಬೊಬ್ರಿಗೆ ಒಂದೊಂದು ಫೇವ್ರೆಟ್ ಶಾಪ್ ಇರುತ್ತಲ್ವ, ಆ ಥರ ಇವರಿಗೆ ಇದು ಫೇವ್ರೆಟ್ ಶಾಪ್. ಇನ್ನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ. ಸೊ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.